ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ಮಹಿಳೆಯರು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರೆ ಅವರಿಗೆ ಒಂದು ದೊಡ್ಡ ಕೆಲಸ ಏನಂದ್ರೆ ಮಹಾಲಕ್ಷ್ಮಿಯನ್ನ ಯಾವ ರೀತಿ ಅಲಂಕರಿಸಬೇಕು, ಯಾವ ಯಾವ ವಸ್ತುಗಳನ್ನ ತೆಗೆದುಕೊಂಡು ಆಕೆಯನ್ನ ಶೃಂಗರಿಸಬೇಕು ಅನ್ನುವುದೊಂದು ದೊಡ್ಡ ಒಂದು ಸಾಧನೆ ಆಗಿಬಿಟ್ಟಿರ್ತದೆ. ಹೀಗಿರುವಾಗ ಕೆಲವೊಬ್ಬರ ಹತ್ತಿರ ದುಡ್ಡು ಇರುತ್ತೆ, ಇನ್ನು ಕೆಲವೊಬ್ಬರ ಹತ್ತಿರ ದುಡ್ಡು ಇರುವುದಿಲ್ಲ. ಶಕ್ತಿ ಇದ್ದವರು ಎಲ್ಲಾ ಆಭರಣಗಳನ್ನ ಅಂಗಡಿಯಿಂದ ಕೊಂಡುಕೊಂಡು ಬಂದು ಹಾಕ್ತಾರೆ. ಇನ್ನು ಕೆಲವರು ಬಂಗಾರದ ಆಭರಣಗಳನ್ನೇ ತೊಡಿಸ್ತಾರೆ. ಇನ್ನು ಕೆಲವರು ಅಂಗಡಿಗಳಲ್ಲಿ ಸಿಗುವಂತಹ ಹಾರಗಳನ್ನ ತೆಗೆದುಕೊಂಡು ಬಂದು ತಾಯಿ ಮಹಾಲಕ್ಷ್ಮಿಗೆ ಶೃಂಗರಿಸ್ತಾರೆ. ಆದ್ರೆ ಯಾರ ಹತ್ರ ಹಣವಿಲ್ಲವೋ, ಶಕ್ತಿ ಇಲ್ಲವೋ ನೀವು ಚಿಂತಿಸಬೇಡಿ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನಾಣ್ಯಗಳಿಂದಲೇ ಮಾಡಿದಂತಹ ಕಾಸಿನ ಸರವನ್ನ ತೋರಿಸ್ತೀವಿ. ತುಂಬಾ ಸುಲಭವಾಗಿರ್ತದೆ, ಜಾಸ್ತಿ ಖರ್ಚು, ಬರೀ 50 ರೂಪಾಯಿಯಲ್ಲಿ ನಿಮಗೆ 3 ಕಾಸಿನ ಸರವನ್ನ ನೀವು ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಕಾಸಿನ ಸರವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ ನಿಮಗೆ ಬೇಕಾಗಿರುವುದು ನಾಣ್ಯಗಳು. ಅದು 1 ರೂಪಾಯಿದಾಗಿರ್ಬಹುದು, 2 ರೂಪಾಯಿದಾಗಿರ್ಬಹುದು, 5 ರೂಪಾಯಿದಾಗಿರ್ಬಹುದು. ನೀವು ಯಾವ ರೀತಿಯಾಗಿ ಕಾಸಿನ ಸರವನ್ನ ಮಾಡಬೇಕು ಅಂತಿದ್ರೋ ಆ ರೀತಿಯಾಗಿ ನೀವು ನಾಣ್ಯಗಳನ್ನ ಹೊಂದಿಸಿಕೊಂಡು ಇಟ್ಕೊಳ್ಳಿ. ನಂತರ ಒಂದು ಗಮ್ ಬೇಕು ಮತ್ತು ಅದನ್ನ ಅಂಟಿಸಲು ಒಂದು ಗಮ್ ಬೇಕು ಮತ್ತು ಆ ನಾಣ್ಯಗಳನ್ನ ಜೋಡಿಸಲು ಒಂದು ಲೇಸನ್ನ ತೆಗೆದುಕೊಳ್ಳಿ. ಈ 3 ವಸ್ತುಗಳಿಂದ ನೀವು ಸುಂದರವಾದ ಕಾಸಿನ ಸರವನ್ನ ಮಾಡಬೇಕು. ತುಂಬಾ ಆಕರ್ಷಣೀಯವಾಗಿರ್ತದೆ. ಈ ರೀತಿ ಮಾಡಿ ನೀವು ಮಹಾಲಕ್ಷ್ಮಿ ತಾಯಿಯನ್ನ ಕೂರಿಸಿದಾಗ ಆಕೆಗೆ ಈ ಆಭರಣವನ್ನು ಅಂದ್ರೆ ಕಾಸಿನ ಸರವನ್ನ ತೊಡಿಸಿದ್ದೇ ಆದಲ್ಲಿ ಮಹಾಲಕ್ಷ್ಮಿಯು ಎದ್ದು ಬರುತ್ತಾಳೇನೋ ಅನ್ನುವ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾಳೆ. ಹಾಗಿದ್ರೆ ವಿಡಿಯೋವನ್ನ ನೋಡಿ. ಈ ರೀತಿ ನೀವು 5 ರೂಪಾಯಿ ನಾಣ್ಯಗಳನ್ನ ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಳ್ಳಿ. ಅವನ್ನ ಒಂದೊಂದಾಗಿ ಜೋಡಿಸ್ತಾ ಹೋಗಿ. ಈ ರೀತಿ ಜೋಡಿಸಿದ ನಂತರ ಗಮ್ಮನ್ನ ನೀವು ಅದಕ್ಕೆ ಎಲ್ಲದಕ್ಕೂ ಮೇಲ್ಗಡೆ ಭಾಗದಲ್ಲಿ ನೀವು ಅಂಟಿಸ್ಕೊಳ್ಳಿ. ನಂತರ ನೀವು ಏನ್ ಲೇಸನ್ನ ತೆಗೆದುಕೊಂಡಿರ್ತೀರೋ ಅದನ್ನ ಒಂಚೂರು ಎಕ್ಸ್ಟ್ರಾ ಬಿಟ್ಟು, ಅಂದ್ರೆ ಕಟ್ಕೊಳ್ಳಕ್ಕೆ ಬೇಕಲ್ವಾ, ಆ ರೀತಿ ಎಕ್ಸ್ಟ್ರಾ ಬಿಟ್ಟು ನೀವು ಅದನ್ನ ಲೇಸನ್ನ 5 ರೂಪಾಯಿ ನಾಣ್ಯದ ಮೇಲ್ಗಡೆ ಏನು ಗಮ್ ಹಚ್ಚಿರ್ತೀರಿ ಅಲ್ಲಿ ಅಂಟಿಸ್ತಾ ಹೋಗಿ. ಆ ರೀತಿ ಚೆನ್ನಾಗಿ ಅಂಟಿದ ನಂತರ ಒಂದು 10-15 ನಿಮಿಷಗಳವರೆಗೂ ನೀವು ಅದನ್ನ ಆರಲು ಬಿಡಬೇಕು. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಅದನ್ನ ಹಚ್ಚಿದ ತಕ್ಷಣ ಅದನ್ನ ಎತ್ತಿ ಹಿಡಿದು ನೋಡೋಕೆ ಹೋಗ್ತಾರೆ. ಆ ರೀತಿ ಮಾಡಿದ್ರೆ ನಾಣ್ಯಗಳೆಲ್ಲವೂ ಉದುರಿ ಬೀಳ್ತದೆ. ಹಾಗಾಗಿ ನೀವು ನಾಣ್ಯಗಳಿಗೆ ಗಮ್ ಹಚ್ಚಿ ಲೇಸ್ ಹಚ್ಚಿದ ನಂತರ ಒಂದು 10-15 ನಿಮಿಷದ ತನಕ ಬಿಡಬೇಕು. ಇನ್ನು ಎರಡನೆಯದಾಗಿ ನೀವು 1 ರೂಪಾಯಿ ಕಾಯಿನ್ ಅನ್ನ ಇಟ್ಕೊಂಡು ಕೂಡ ಕಾಸಿನ ಸರವನ್ನ ಮಾಡಬಹುದು. 1 ರೂಪಾಯಿ ಕಾಯಿನ್ಗಳನ್ನು ಕೂಡ ನೀವು ಹೀಗೆ ಸಾಲಾಗಿ ಇಟ್ಕೊಂಡು ಅದರ ಮೇಲೆ ಗಮ್ ಹಚ್ಚಿ ಲೇಸನ್ನ ಹಚ್ಚಿ ಮಹಾಲಕ್ಷ್ಮಿಗೆ ಇಲ್ಲಿ ಕುತ್ತಿಗೆಗೆ ಬರಲು 5 ರೂಪಾಯಿ ಕಾಯಿನ್ ಅನ್ನ ಹಾಕೊಳ್ಳಿ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಕಾಸಿನ ಸರವನ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ನೋಡಲು ಇನ್ನೂ ಸುಂದರವಾಗಿರ್ತದೆ. ಇನ್ನು ಮೂರನೇದಾಗಿ ನೀವು 2 ರೂಪಾಯಿ ನಾಣ್ಯದ ಒಂದು ಕಲೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಅದನ್ನು ಕೂಡ ಇದೇ ರೀತಿಯಾಗಿ ಸಾಲಾಗಿ ಇಟ್ಕೊಂಡು ಅದರ ಮೇಲೆ ಗಮ್ಮನ್ನ ಹಚ್ಚಿ ಒಂದು ಲೇಸನ್ನ ಹಚ್ಚಿ ಇದನ್ನ 10-15 ನಿಮಿಷದ ತನಕ ಆರಲು ಬಿಟ್ಟು ನಂತರ ನೀವೇನ್ ಮಾಡ್ಕೊಳ್ಬೇಕು, ಆ ಸರವನ್ನ ಚೆನ್ನಾಗಿ ಎತ್ತಿ ಹಿಡಿದು ನೋಡಿ ಅದು ನಾಣ್ಯಗಳು ಸರಿಯಾಗಿ ಅಂಟ್ಕೊಂಡಿವೆಯೋ ಇಲ್ವೇ ಅಂತ ಚೆಕ್ ಮಾಡ್ಕೊಂಡು ಆ ಒಂದು ಸರವನ್ನ ನೀವು ತಾಯಿ ಮಹಾಲಕ್ಷ್ಮಿಗೆ ಹಾಕಿ. ಈ ರೀತಿ ನೀವು ಹಾಕಿದ್ದೇ ಆದಲ್ಲಿ ತಾಯಿ ಮಹಾಲಕ್ಷ್ಮಿಯು ಲಕ್ಷಣವಾಗಿ, ವಿಭಿನ್ನವಾಗಿ ಹಾಗೂ ತುಂಬಾ ಅಲಂಕೃತವಾಗಿ ಕಾಣಿಸ್ತಾಳೆ. ಈ ರೀತಿ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಇದೇನು ತುಂಬಾ ಡಿಫಿಕಲ್ಟ್ ಆಗಿಲ್ಲ, ಆದ್ರೆ ಈ ಒಂದು ಚಿಕ್ಕ ಒಂದು ಮಾಹಿತಿಯಿಂದ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದ್ರೂ ಹೆಲ್ಪ್ ಆಗಬಹುದು ಅನ್ನುವಂತಹ ಅನಿಸಿಕೆ ನನ್ನಲ್ಲಿತ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವೇನಾದ್ರೂ ಕಾಯಿನ್ಸ್ಗಳನ್ನ ಕೂಡಿ ಹಾಕಿದ್ರೆ ಹಬ್ಬಕ್ಕಂತಾನೆ, ದೀಪಾವಳಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕಂತಾನೆ ಕೆಲವೊಂದಿಷ್ಟು ನಾಣ್ಯಗಳನ್ನ ಮಹಿಳೆಯರು ತೆಗೆದಿಟ್ಟಿರ್ತಾರೆ. ಸೊ ಆ ನಾಣ್ಯಗಳನ್ನ ನೀವು ತೆಗೆದುಕೊಂಡು ಈ ರೀತಿ ಮಾಡಬಹುದು. ಹಬ್ಬದಲ್ಲಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಅಲ್ಲದೆ ಏನೋ ಒಂಥರ ಹೊಸದಾಗಿ ಡೆಕೋರೇಟಿವ್ ಅನಿಸುತ್ತೆ. ಏನ್ ಮಾಡ್ಬೇಕಂದ್ರೆ ಇದಕ್ಕೇನು ತುಂಬಾ ಖರ್ಚಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಬೌಲ್ ಇದ್ರೆ ಬೌಲನ್ನ ತೆಗೆದುಕೊಳ್ಳಿ. ಅದು ಹೊರಗಡೆ ಓಪನ್ ಆಗಿರೋ ತರ ಇರಬಾರ್ದು, ಇನ್ಸೈಡ್ ಅಂದ್ರೆ ಈ ತರ ನಾನು ತೋರಿಸ್ತಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ, ಆ ತರ ಇದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು 10-15 ರೂಪೀಸ್ ಅಷ್ಟೇ ಖರ್ಚಾಗುತ್ತೆ. 15 ರೂಪೀಸ್ ನೀವು ಡಬಲ್ ಟೇಪ್ ಅನ್ನ ತೆಗೆದುಕೊಳ್ರಿ. ಆ ಒಂದು ಡಬಲ್ ಟೇಪ್ ಅನ್ನ ನೀವು ಈ ಒಂದು ಬೌಲ್ಗೆ ಸುತ್ತಾ ಬನ್ನಿ. ಬೌಲ್ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತೆ. ಈ ರೀತಿ ನೀವು ರೌಂಡ್ ಆಗಿ ಬೌಲ್ಗೆ ಸುತ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಕಾಯಿನ್ಸ್ಗಳಿದ್ರೆ ಅದರಲ್ಲಿ 1 ರೂಪಾಯಿ ಕಾಯಿನ್, 2 ರೂಪೀಸ್ ಕಾಯಿನ್, ಅದೇ ರೀತಿ 5 ರೂಪೀಸ್, 10 ರೂಪೀಸ್, ಹೀಗೆ ಯಾವ ಒಂದು ಕಾಯಿನ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರ ಅದರ ಒಂದು ಸಪ್ರೇಷನ್ ಮಾಡ್ಕೊಳ್ಳಿ. 1 ರೂಪಾಯಿ ಕಾಯಿನ್ ಬೇರೆ ಮಾಡ್ಕೊಳ್ಳಿ, 2 ರೂಪೀಸ್ ಬೇರೆ ಮಾಡಿ, ಮತ್ತೆ 5 ರೂಪೀಸ್, 10 ರೂಪೀಸ್ ಒಂದೊಂದು ಬೇರೆ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ
ಆ ಒಂದು ಬೌಲ್ಗೆ ನೀವು ಆ ಡಬಲ್ ಟೇಪ್ ಏನು ಹಚ್ತೀರಲ್ವಾ, ಆ ಹಚ್ಚಿದಾಗ ಮೊದಲು ಚಿಕ್ಕ ಕಾಯಿನನ್ನು ತೆಗೆದುಕೊಳ್ಳಿ. ಇವಾಗ ₹1 ಕಾಯಿನ್ ಎಲ್ಲ ಚಿಕ್ಕದಿರುತ್ತೆ. ಸೊ ಆ ಒಂದು ಚಿಕ್ಕ ಕಾಯಿನನ್ನು ತೆಗೆದುಕೊಂಡು ಫಸ್ಟ್ ಲೇಯರನ್ನು ನೀವಿಲ್ಲಿ ಹಚ್ಕೊಳ್ತಾ ಬನ್ನಿ. ನಾನಿಲ್ಲಿ ಹಚ್ಚಿದ್ದೀನಿ ನೋಡಿ. ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೆ, ನನಗೆ ತುಂಬ ಚೆನ್ನಾಗಿ ಅನಿಸ್ತು. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲು ಶುಭ ಲಗ್ನಗಳೇನು ಮತ್ತು ಶುಭ ಮುಹೂರ್ತಗಳು ಯಾವುವು ಮತ್ತು ಆ ಒಂದು ಲಗ್ನಕ್ಕೆ ಸಂಬಂಧಪಟ್ಟಂತೆ, ಆ ಒಂದು ಸಮಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸೀರೆಯನ್ನ ತಾಯಿ ವರಮಹಾಲಕ್ಷ್ಮಿಗೆ ಉಡಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ನನ್ನ ಚಾನೆಲ್ನಲ್ಲಿ ಹೇಳಿದ್ದೀನಿ. ಅದರದ್ದು ಒಂದು ಸಪ್ರೇಟ್ ವಿಡಿಯೋವನ್ನ ಮಾಡಿದ್ದೀನಿ, ಅದನ್ನು ಕೂಡ ಪ್ಲೀಸ್ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಷ್ಟವಾದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಅದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಾನು ಕಳಶದಲ್ಲಿ ಯಾವ ಒಂದು ವಸ್ತುಗಳನ್ನು ಹಾಕಬೇಕು, ಕಳಶದಲ್ಲಿ ಯಾವ ವಸ್ತುಗಳನ್ನು ಹಾಕಬಾರ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ನೋಡಬಹುದು. ಇನ್ನು ನಾ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಲೇಯರ್ನಲ್ಲಿ ನಾನು ₹2 ಕಾಯಿನನ್ನು ಹಚ್ತಾ ಬಂದಿದ್ದೀನಿ. ₹2 ಕಾಯಿನನ್ನು ನೀವು ಯಾವ ರೀತಿ ಹಚ್ಚಬೇಕಂದ್ರೆ 2 ಕಾಯಿನ್ಗಳ ಮಧ್ಯದಲ್ಲಿ ನೀವು ಆ ಕಾಯಿನನ್ನು ಹಚ್ಚಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ವೈಟ್ ಕಲರ್ ಇರುವಂತಹ ಏನು ಡಬಲ್ ಟೇಪ್ ಇದೆಯಲ್ವಾ, ಅದು ಕಾಣಿಸುತ್ತೆ, ಚೆನ್ನಾಗಿ ಬರಲ್ಲ. ನೀವು ಆ ಬಟ್ಲು ತುಂಬ ಈ ಕಾಯಿನ್ಸ್ಗಳನ್ನು ಹಚ್ಚಬೇಕು. ಎಲ್ಲಿಯೂ ಕೂಡ ಆ ವೈಟ್ ಕಲರ್ ಡಬಲ್ ಟೇಪ್ ಕಾಣಿಸ್ಬಾರ್ದು. ಸೊ ಹಾಗಾಗಿ ನೀವು ಮಧ್ಯದಲ್ಲಿ ಹಚ್ಚಬೇಕು. ಮಧ್ಯಭಾಗದಲ್ಲಿ ನಾನಿಲ್ಲಿ ಹಚ್ತಾ ಇದ್ದೀನಿ ನೋಡಿ, ಯಾವ ರೀತಿ ಸೆಕೆಂಡ್ ಲೇಯರನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ. ಇದೇನು ತುಂಬ ಡಿಫಿಕಲ್ಟ್ ಕೆಲಸ ಏನಲ್ಲ. ಸೊ ಒಂದು 10-15 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ತುಂಬ ಸಮಯನೂ ತೆಗೆದುಕೊಳ್ಳೋದಿಲ್ಲ. ಹಬ್ಬಕ್ಕಿಂತ ಮುಂಚೆನೇ ನೀವು ಇದನ್ನೆಲ್ಲ ಮಾಡಿಟ್ಕೊಳ್ಬಹುದು, ಹೆಲ್ಪ್ ಆಗುತ್ತೆ. ಸೊ ನೀವು ಡೆಕೋರೇಟಿವ್ ಸಾಮಾನುಗಳನ್ನು ತರೋದಕ್ಕಿಂತ ನೀವೇ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ನೀವೇ ಇದೇ ರೀತಿ ಕ್ರಿಯೇಟಿವ್ ಆಗಿ ಮಾಡಿದರೆ ನಿಮಗೂ ಕೂಡ ಏನೋ ಒಂದು ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅನ್ನೋಂಥ ಫೀಲ್ ಬರುತ್ತೆ. ಸೊ ಅದೇ ರೀತಿ ಲಾಸ್ಟಲ್ಲಿ ನಾನಿಲ್ಲಿ ₹5 ಕಾಯಿನನ್ನು ಹಾಕಿದ್ದೀನಿ. ₹5 ಕಾಯಿನ್ಗಿಂತ ನೀವು ಏನು ಮಾಡಿ, ₹2 ದೊಡ್ಡದಾಗಿರುವಂಥ ₹2 ಕಾಯಿನನ್ನು ಕೆಳಗಡೆ ಹಾಕಿ, ಇನ್ನೂ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದರಲ್ಲಿ ಲಕ್ಷ್ಮೀನ ಕೂಡಿಸ್ಬೇಕಂತಾನೇ ಇಲ್ಲ. ಅದನ್ನು ನೀವು ಏನು ಮಾಡಿ ಅಂದರೆ, ದೇವರ ನಾಣ್ಯಗಳನ್ನು ಇಡ್ತೀರಲ್ವ, ನಾಣ್ಯಗಳನ್ನು ನೀವು ಅದರ ತುಂಬ ನಾಣ್ಯಗಳನ್ನು ಹಾಕಿ ಆ ದೇವರ ಹತ್ರ ಇಡಬಹುದು. ಅದಕ್ಕೂ ಕೂಡ ಈ ಒಂದು ಹೆಲ್ಪ್ ಆಗುತ್ತೆ. ಇದೊಂದು ಬೌಲ್ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಈ ಒಂದು ನಾಣ್ಯದ ಕಮಲದಿಂದ ನೀವು ನಿಮಗೆ ಬೇಕಾದ ಹಾಗೆ ನೀವು ಡೆಕೋರೇಷನ್ ಮಾಡ್ಕೊಳ್ಬಹುದು. ನಾವು ಹೇಳಿರುವಂಥ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಹಾಗೆಯೇ ಇಷ್ಟವಾದರೆ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ.